ನಮಸ್ಕಾರ ಸ್ನೇಹಿತರೆ. ಕೊನೆಯ 6 ಎಸೆತಗಳಲ್ಲಿ ಗೆಲ್ಲಲು ಬೇಕಾಗಿತ್ತು 17 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. 100% ಗೆಲ್ಲುವ ಪಂದ್ಯವನ್ನ ಸೋತಿತು ಚೆನ್ನೈ ಸೂಪರ್ ಕಿಂಗ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ LSG ಹಾಗೂ CSK ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ MSD ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ನ 39ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಕೊನೆಯ ಓವರ್ನಲ್ಲಿ ಭರ್ಜರಿಯಾದ ಗೆಲುವನ್ನು ದಾಖಲಿಸಿದೆ. ಹೌದು, ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ KL ರಾಹುಲ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 210 ರನ್ ಗಳಿಸಿತು ಸ್ನೇಹಿತರೆ. ತಂಡದ ಪರ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಕೇವಲ 60 ಎಸೆತಗಳನ್ನು ಎದುರಿಸಿ 12 ಬೌಂಡರಿ ಹಾಗೂ 3 ಸಿಕ್ಸರ್ಗಳ ಸಹಾಯದಿಂದಾಗಿ 180ರ ಸ್ಟ್ರೈಕ್ ರೇಟ್ ನಲ್ಲಿ ಅಜೀಯ 108 ರನ್ ಬಾರಿಸಿದರು ಸ್ನೇಹಿತರೆ. ಇನ್ನು ಇವರಿಗೆ ಸಾಥ್ ನೀಡಿದ ಶಿವಮ್ ದುಬೆ ಅವರು ಕೇವಲ 27 ಎಸೆತಗಳನ್ನು ಎದುರಿಸಿ 3 ಬೌಂಡರಿ ಹಾಗೂ 7 ಸಿಕ್ಸರ್ಗಳ ಸಹಾಯದಿಂದಾಗಿ 244ರ ಸ್ಟ್ರೈಕ್ ರೇಟ್ ನಲ್ಲಿ 66 ರನ್ ಬಾರಿಸಿ ತಂಡದ ಮೊತ್ತವನ್ನ 200ರ ಗಡಿ ದಾಟಿಸಿದರು ಸ್ನೇಹಿತರೆ. ಇದರೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 210 ರನ್ ಕಲೆ ಹಾಕಿತ್ತು ಸ್ನೇಹಿತರೆ. ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಮೊದಲ ಓವರ್ನ 3ನೇ ಎಸೆತದಲ್ಲೇ ಕ್ವಿಂಟಾನ್ ಡಿಕಾಕ್ ರವರು ಡಕ್ಔಟ್ ಆದರು. ಇದಾದ ಬಳಿಕ ನಾಯಕ KL ರಾಹುಲ್ ರವರ ಆಟವು ಕೂಡ 16 ರನ್ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ. ಇನ್ನು ಮಾರ್ಕಸ್ ಸ್ಟೋಯ್ನಿಸ್ ಹಾಗೂ ದೇವದತ್ ಪಡಿಕಲ್ ಜೊತೆಯಾಗಿ ತಂಡಕ್ಕೆ ಆಸರೆ ಆದರು. ಇದೇ ವೇಳೆ ಪಡಿಕಲ್ ರವರು 13 ರನ್ ಬಾರಿಸಿ ನಿರ್ಗಮಿಸಿದರೆ ನಿಕೋಲಸ್ ಪೂರನ್ ರವರು ಹೊಡಿಬಿಡಿ ಆಟವನ್ನು ಆಡುವ ಮೂಲಕ 34 ರನ್ ಬಾರಿಸಿ ಮಿಂಚಿದರು. ಇನ್ನು ಏಕಾಂಗಿ ಹೋರಾಟ ನಡೆಸಿದ ಮಾರ್ಕಸ್ ಸ್ಟೋಯ್ನಿಸ್ ರವರು ತಂಡದ ಪರ ಅಜೇಯ ಶತಕ ಸಿಡಿಸಿ ಮಿಂಚಿದರು ಸ್ನೇಹಿತರೆ. ಇದರೊಂದಿಗೆ ಕೊನೆಯ ಓವರ್ನಲ್ಲಿ LSG ತಂಡದ ಗೆಲುವಿಗೆ 17 ರನ್ಗಳ ಅವಶ್ಯಕತೆ ಇರುತ್ತದೆ. ಅತ್ತ ಬೌಲಿಂಗ್ ಮಾಡಲು ಚೆನ್ನೈ ತಂಡದ ಘಾತಕ ವೇಗದ ಬೌಲರ್ ಆಗಿರುವ ಮುಸ್ತಫಿಜುರ್ ರೆಹಮಾನ್ ಕಣಕ್ಕಿಳಿಯುತ್ತಾರೆ. ಓವರ್ನ ಮೊದಲ ಎಸೆತವನ್ನೇ ಮುಸ್ತಫಿಜುರ್ ರೆಹಮಾನ್ ರವರಿಗೆ 6 ಬಾರಿಸಿದ ಸ್ಟೋಯ್ನಿಸ್ ರವರು ನಂತರದ ಎಸೆತವನ್ನ ಬೌಂಡರಿ ಬಾರಿಸಿದರು. ನಂತರ 3ನೇ ಎಸೆತವನ್ನ ಕೂಡ ಬೌಂಡರಿ ಬಾರಿಸಿದರು. ಆದರೆ 3ನೇ ಎಸೆತ ನೋ ಬಾಲ್ ಆಗಿರುವ ಕಾರಣ ಮತ್ತೊಂದು ಎಸೆತದಲ್ಲಿ ಬೌಂಡರಿ ಬಾರಿಸುವ ಮೂಲಕ ಮಾರ್ಕಸ್ ಸ್ಟೋಯ್ನಿಸ್ ರವರು LSG ತಂಡಕ್ಕೆ ಭರ್ಜರಿಯಾದ ಗೆಲುವನ್ನು ತಂದುಕೊಟ್ಟರು. ಇದರೊಂದಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಕೇವಲ 19.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 213 ರನ್ ಬಾರಿಸುವುದರೊಂದಿಗೆ ಟಾರ್ಗೆಟ್ ಅನ್ನು ಚೇಸ್ ಮಾಡಿತು. ಇದರೊಂದಿಗೆ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನು LSG ತಂಡವು ಚೆನ್ನೈ ವಿರುದ್ಧ ಚೆನ್ನೈನ ತವರು ಅಂಗಣದಲ್ಲಿ ದಾಖಲಿಸಿತ್ತು ಎನ್ನುವುದು ವಿಶೇಷ. ಇದರೊಂದಿಗೆ ಅಂಕಪಟ್ಟಿಯಲ್ಲಿಯೂ ಮಹತ್ವದ ಬದಲಾವಣೆಗಳಾಗಿದ್ದು ಇದೀಗ LSG ತಂಡವು ಟಾಪ್ 4ರಲ್ಲಿ ಕಾಣಿಸಿಕೊಂಡರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಸೋತಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಒಂದು ಸ್ಥಾನವನ್ನು ಕುಸಿದು 5ನೇ ಸ್ಥಾನಕ್ಕೆ ಜಾರಿದೆ. ನೋಡಿದ್ರಲ್ಲ ಬಂಧುಗಳೇ, CSK ಹಾಗೂ LSG ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.